ದೇವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಸಮಾಜಶಾಸ್ತ್ರ ಪಾಠದ 2ನೆಯ ಪಾಠ ಸಾಮಾಜೀಕರಣ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8, 9, 10ನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಸಾಮಾಜೀಕರಣ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು: ಮುಖ್ಯ ಪ್ರಶ್ನೆ ಒಂದಿತ್ತು, ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ಮಾನವನ ಸಾಮಾಜಿಕ ವ್ಯಕ್ತಿಯಾಗುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಇದೆ. ಉತ್ತರ ಬಂದ್ಬಿಟ್ಟು ಸಾಮಾಜೀಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. 2. ತಾಯಿಯೇ ಮಗುವಿನ ಮೊದಲ ಡ್ಯಾಶ್ ಅಂತ ಇದೆ. ಉತ್ತರ ಬಂದ್ಬಿಟ್ಟು ಗುರು. ಪ್ರಶ್ನೆ 3. ಸಾಮಾಜೀಕರಣದ ಪ್ರಮುಖ ನಿಯೋಗಿ ಡ್ಯಾಶ್ ಅಂತ ಇದೆ. ಸರಿ ಉತ್ತರ ಬಂದ್ಬಿಟ್ಟು ಸಮವಯಸ್ಕರ ಗುಂಪು. 4. ರೇಡಿಯೋ ಸಾಮಾಜೀಕರಣದ ಡ್ಯಾಶ್ ನಿಯೋಗಿ ಅಂತ ಇದೆ. ಉತ್ತರ ಬಂದ್ಬಿಟ್ಟು ಸಮೂಹ ಮಾಧ್ಯಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳನ್ನು ನೀವುಗಳು ಚರ್ಚೆಯನ್ನು ಮಾಡಬೇಕು, ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮೊದಲ ಪ್ರಶ್ನೆ ಇತ್ತು, ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರವನ್ನು ವಿವರಿಸಿರಿ. ಮಗುವಿನ ಸಾಮಾಜೀಕರಣದಲ್ಲಿ ಶಾಲೆ ಯಾವ ತನ್ನಾಗಿರ್ತಕ್ಕಂಥ ತನ್ನ ಪಾತ್ರವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಶಾಲೆಯಲ್ಲಿ ಮಗುವಿಗೆ ಶಿಕ್ಷಣದ ಜೊತೆಗೆ ತಮ್ಮ ಗುರುಗಳ ಮತ್ತು ಸಹಪಾಠಿಗಳ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳಗಾಗ್ತಾರೆ. ಮಗುವಿನ ವರ್ತನೆ, ಜ್ಞಾನ, ಶೀಲ ಮತ್ತು ಮನೋಭಾವಗಳು ರೂಪುಗೊಳ್ಳುತ್ತವೆ. ಇವೇ ಮಗುವನ್ನು ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುತ್ತವೆ. ಶಿಕ್ಷಕರ ನಡೆನುಡಿ, ಸನ್ನಡತೆ, ಸದ್ಭಾವನೆ, ಸಹನೆ, ಸಹೃದಯತೆಗಳು ಬೆಳೆದು ಕ್ರೀಡಾ ಮನೋಭಾವನೆ ಬೆಳೀತದೆ. ಮಗುವು ಯೋಗಾಭ್ಯಾಸ, ದೈಹಿಕ ಶಿಕ್ಷಣ, ಆಧ್ಯಾತ್ಮ ಶಿಕ್ಷಣ ಮುಂತಾದವುಗಳನ್ನು ಕಲಿತು ಸಾಮಾಜೀಕರಣವನ್ನು ಸಾಧಿಸುತ್ತದೆ. ಒಟ್ಟಾರೆಯಾಗಿ ಮಗುವಿನ ಸರ್ವತೋಮುಖ ವ್ಯಕ್ತಿತ್ವದ ವಿಕಾಸದಲ್ಲಿ ಶಾಲೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅವಿಭಾಜ್ಯ ಅಂಗವಾಗಿ ತನ್ನ ಕೆಲಸವನ್ನು ನಿರ್ವಹಿಸ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು. ಪ್ರಶ್ನೆ 2. ಕುಟುಂಬದ ಸದಸ್ಯರ ಜೊತೆ ಮಗು ಕಲಿಯುವ ಮೌಲ್ಯಗಳು ಯಾವುವು? ಮಗು ಬೆಳೆದ ನಂತರ ತನ್ನ ಕುಟುಂಬದ ಸದಸ್ಯರ ಜೊತೆಗೆ ಯಾವೆಲ್ಲ ಮೌಲ್ಯಗಳನ್ನು ಕಲಿತ್ಕೊಳ್ತದ? ಅದು ಪ್ರೀತಿಯಾಗಿರ್ಬೋದು, ವಾತ್ಸಲ್ಯ, ವಿಶ್ವಾಸ, ಸಹನೆ, ಸಹೃದಯತೆ, ಸಹಕಾರ, ಇವೆಲ್ಲ ಗುಣಗಳು ಏನು ಮಾಡ್ತದಪ್ಪ ಅಂದ್ರೆ ಮಗು ತನ್ನ ಕುಟುಂಬದ ಸದಸ್ಯರ ಜೊತೆಗೆ ಏನು ಮಾಡ್ತದ ಅಂತಂದ್ರೆ ಕಲ್ಕೊಳ್ತದ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3 ಇದೆ, ಸಾಮಾಜೀಕರಣದ ಪ್ರಕ್ರಿಯೆಯ ಮಹತ್ವವನ್ನು ವಿವರಿಸಿರಿ. ಹಾಗಾದರೆ ಸಾಮಾಜೀಕರಣ ಪ್ರಕ್ರಿಯೆ ಮಹತ್ವ ಏನಿದೆ? ಈ ಸಾಮಾಜೀಕರಣ ಪ್ರಕ್ರಿಯೆಯಿಂದನೇ ಮನುಷ್ಯನನ್ನು ಏನು ಮಾಡ್ಬೋದು, ನಾವು ಸಮೂಹ ಜೀವಿಯನ್ನಾಗಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಕೂಡ ಸಾಮಾಜೀಕರಣ ಅತಿ ಅವಶ್ಯಕವಾಗಿ ಬೇಕು. ಈ ಸಾಮಾಜೀಕರಣ ವ್ಯಕ್ತಿಯ ಜೀವನದಲ್ಲಿ ಶಿಸ್ತನ್ನು ಮೂಡಿಸ್ತದೆ. ಅಷ್ಟೇ ಅಲ್ಲದೆ ವಿವಿಧ ಕೌಶಲ್ಯಗಳ ಕಲಿಕೆಗೆ ಆಗಿರಬಹುದು ಮತ್ತು ಆ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಸಹಿತ ಕೊಡ್ತದೆ. ಸರಿಯಾದ ಆಕಾಂಕ್ಷೆಗಳನ್ನು ಬೆಳೆಸಿಕೊಳ್ಳಲು ಸಹಿತ ಸಾಮಾಜೀಕರಣ ಅವಶ್ಯಕವಾಗಿ ಬೇಕು. ಅಷ್ಟೇ ಅಲ್ಲದೆ ಈ ಸಾಮಾಜೀಕರಣದಿಂದ ನಾವೇನು ಮಾಡ್ಬೋದು ಅಂತಂದರೆ ಸಾಮಾಜಿಕ ಅಂತರವನ್ನು ಕಡಿಮೆ ಮಾಡ್ಬೋದು. ವ್ಯಕ್ತಿಯ ಭವ್ಯ ಭವಿಷ್ಯವನ್ನು ರೂಪಿಸಲು ಸಹಿತ ಏನಾಗ್ತದಪ್ಪ ಅಂದರೆ ಸಾಮಾಜೀಕರಣ ಅವಶ್ಯಕವಾಗಿ ಬೇಕೇ ಬೇಕು ಅಂತ ಹೇಳ್ಬೋದು. ಪ್ರಶ್ನೆ 4. ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಸಮೂಹ ಮಾಧ್ಯಮದ ಪಾತ್ರವನ್ನು ವಿವರಿಸಿರಿ. ಹಾಗಾದರೆ ವ್ಯಕ್ತಿಯ ಸಾಮಾಜೀಕರಣದಲ್ಲಿ ಈ ಸಮೂಹ ಮಾಧ್ಯಮಗಳು ಮಾಸ್ ಮೀಡಿಯಾ ಅಂತ ಕರಿತೀವಲ್ಲ, ಇವು ಯಾವ ತನ್ನಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತವೆ? ನಾವು ಬರಿಬಹುದು ಏನಂದರೆ ಸಾಹಿತ್ಯವನ್ನು ವಿಪುಲವಾಗಿ ಬಳಸ್ತಕ್ಕಂಥ ಸುದ್ದಿ ಪತ್ರಿಕೆಗಳಾಗಿರ್ಬೋದು, ನಿಯತಕಾಲಿಕೆಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ರೇಡಿಯೋ, ಚಲನಚಿತ್ರಗಳು, ದೂರದರ್ಶನ, ಕತೆ, ಕವನ, ಕಾದಂಬರಿ, ಇವೆಲ್ಲವುಗಳಿಂದ ಇವತ್ತು ಮಗು ಏನಾಗ್ತದಪ್ಪ ಅಂದ್ರೆ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾನೆ. ವಿಶೇಷವಾಗಿ ಈ ಸಮೂಹ ಮಾಧ್ಯಮದಲ್ಲಿ ಬರ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು ಮತ್ತು ಅಮೃತವಾಣಿಗಳಾಗಿರ್ಬೋದು ಆ ವ್ಯಕ್ತಿಯ ಮಗುವಿನ ಜೀವನದಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಈ ಸಮೂಹ ಮಾಧ್ಯಮದಲ್ಲಿ ಪ್ರಕಟವಾಗ್ತಕ್ಕಂಥ ವಾರ್ತೆಗಳಾಗಿರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು, ಪರಿಚಯ, ಸಂವಾದ, ವಿಚಾರ ಸಂಕಿರಣ, ಇವೆಲ್ಲವುಗಳು ಕೂಡ ಏನಾಗ್ತದಪ್ಪ ಅಂದ್ರೆ ಜ್ಞಾನ ವೃದ್ಧಿಯನ್ನು ಮಾಡಲಿಕ್ಕೆ ಸಹಕಾರಿಯನ್ನು ತಂದು ಕೊಡ್ತವೆ. ಅಷ್ಟೇ ಅಲ್ಲದೆ ಈ ಸಮೂಹ ಮಾಧ್ಯಮಗಳಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಆಸಕ್ತಿಯಾಗಿರ್ಬೋದು, ಅಭಿರುಚಿಗಳನ್ನು ಹೊರಹಾಕಲಿಕ್ಕೆ ಕೂಡ ಸಹಕಾರಿಯನ್ನು ಮಾಡ್ತದೆ. ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ,
ಜೊತೆಗೆ ವ್ಯಕ್ತಿತ್ವವನ್ನು ವಿಕಸನವನ್ನು ಮಾಡಲಿಕ್ಕೂ ಕೂಡ ಸಮೂಹ ಮಾಧ್ಯಮಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಹಕಾರಿಯಾಗಿದ್ದಾವೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ನೆರೆಹೊರೆಯ ಪಾತ್ರವನ್ನು ವಿವರಿಸಿರಿ. ಹಾಗಾದರೆ ಈ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಮನೆಯ ಸುತ್ತಮುತ್ತಲು ಇರ್ತಕ್ಕಂಥ ನೆರೆಹೊರೆಯವರು ಯಾವ ಥರನಾಗಿರ್ತಕ್ಕಂಥ ಪಾತ್ರವನ್ನು ನಿಭಾಯಿಸ್ತಾರೆ. ಈ ನೆರೆಹೊರೆಯ ಜನರು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಸಂತೋಷದ ಸಮಾರಂಭಗಳಲ್ಲಿ ಪರಸ್ಪರವಾಗಿ ಹಂಚಿಕೊಂಡು ಒಂದೇ ಕುಟುಂಬದವರಂತೆ ಏನು ಮಾಡ್ತಾರಪ್ಪ ಅಂದರೆ ಜೀವಿಸ್ತಾರೆ. ಮುಖ್ಯವಾಗಿ ಆಸಕ್ತಿ, ಅಭಿರುಚಿ, ಹಬ್ಬ, ಜಾತ್ರೆ, ವಿವಾಹ ಈ ಧಾರ್ಮಿಕ ಸಮಾರಂಭಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಸ್ಪಂದನೆಯನ್ನು ಕೊಡ್ತಾರೆ. ಹಲವಾರು ರೀತಿಗಳಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ಅದು ಕಷ್ಟ ಆಗಿರ್ಬೋದು, ಸುಖದ ಕೆಲಸ ಕಾರ್ಯಗಳಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಗತ್ಯ ಸಹಕಾರವನ್ನು ಅವ್ರು ಏನು ಮಾಡ್ತಾರೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ನೆರೆಹೊರೆಯವರು ಏನು ಮಾಡ್ತಾರಪ್ಪ ಅಂದರೆ ಪರಸ್ಪರ ಸಂಬಂಧವನ್ನು ಕಲ್ಪಿಸಿ ಒಂದೇ ಒಂದು ರಕ್ತ ಸಂಬಂಧದ ಹಾಗೆ ಏನು ಮಾಡ್ತಾರಪ್ಪ ಅಂದರೆ ಜೀವಿಸ್ತಾರೆ ಅಂತ ಹೇಳ್ಬೋದು. ಸೊ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೂ ಕೂಡ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ. ಪಾಠದ ಕಡೆಯ ಪ್ರಶ್ನೆ ಇದೆ, ಎಸ್, ಸಾಮಾಜೀಕರಣ ಎಂದರೆ ಏನು? ನಾವು ಇಲ್ಲಿಯವರೆಗೂ ಎಲ್ಲ ನೋಡ್ಕೊಂಡು ಬಂದೀವಿ. ಸಾಮಾಜೀಕರಣ ನೋಡಿದ್ದೀವಿ. ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರ, ಸಮೂಹ ಮಾಧ್ಯಮದ ಪಾತ್ರ, ನೆರೆಹೊರೆಯುವ ಪಾತ್ರ, ಕುಟುಂಬದಲ್ಲಿ ಯಾವ ಥರನಾಗಿರ್ತಕ್ಕಂಥ ಮೌಲ್ಯಗಳನ್ನು ಕಲಿತ್ಬೋದು. ಹಾಗಾದರೆ ಸಾಮಾಜೀಕರಣ ಅಂದರೆ ಏನು? ಇದಕ್ಕೆ ಮುಖ್ಯವಾಗಿ ಒಂದು 2 ಡೆಫಿನೇಷನ್ಸ್ ಬರ್ತವೆ. ಮೊದಲನೇದಾಗಿ ಏನು ಹೇಳ್ಬೋದು ಅಂದರೆ ಸಾಮಾಜಿಕ ವರ್ತನೆಗಳ ಕಲಿಕೆ ಪ್ರಕ್ರಿಯೆಯನ್ನು, ಅಂದರೆ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಕ್ರಿಯೆಗೆ ಸಾಮಾಜೀಕರಣ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಸಾಮಾಜಿಕ ವ್ಯಕ್ತಿಯಾಗಿ ತಯಾರಾಗ್ತಕ್ಕಂಥ ಕ್ರಿಯೆ, ಅದನ್ನೇ ಸಾಮಾಜೀಕರಣ ಅಂತ ಬಹಳಷ್ಟು ಸರಳವಾಗಿ ಹೇಳ್ಬೋದು. ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದು ಅಂತಂದರೆ, ಸಮಾಜದ ಜೀವಿಗಳಲ್ಲಿ ಪರಸ್ಪರ ಅವಲಂಬನೆ ಉಂಟಾಗ್ತದ, ಅವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಅರಿತು ಜೀವಿಸ್ತಕ್ಕಂಥ ಕ್ರಮಬದ್ಧವಾದ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಅಂತ ಕರಿತೀವಿ. ಓಕೆ, ಸಮಾಜದ ಜೀವಿಗಳಲ್ಲಿ ಪರಸ್ಪರ ಅವಲಂಬನೆಯ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅವರೆಲ್ಲರೂ ಕೂಡ ಒಂದೆಡೆ ಸೇರ್ತಾರೆ, ತಮ್ಮ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ತಿಳಿದುಕೊಂಡು ಕ್ರಮಬದ್ಧವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸಾಮಾಜೀಕರಣ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಿ ಅಂದರೆ ಸಮಾಜಶಾಸ್ತ್ರದ 9ನೇ ತರಗತಿ ಭಾಗ 1ರ ಪಠ್ಯಪುಸ್ತಕದಲ್ಲಿ ಸಾಮಾಜೀಕರಣ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಸೊ ತುಂಬ ಸರಳವಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಉತ್ತರಗಳನ್ನು ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮತ್ತೆ ಸಿಗ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ದಯಮಾಡಿ ವಿಡಿಯೋವನ್ನು ಅವಶ್ಯಕವಾಗಿ ಒಂದು ಲೈಕನ್ನು ಮಾಡಿ, ಗೆಳೆಯರಿಗೆ ಶೇರ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲು ಮರೆಯದಿರಿ. ಥ್ಯಾಂಕ್ ಯು.